Hi, welcome back to my channel. I am Rajesh Reddy. So ಇವತ್ತು BMW G30 ರಿಮೋಟ್ ಪಾರ್ಕಿಂಗ್ ಯಾವ ಥರ ಮಾಡೋದು ಅಂತ ನೋಡುವ. ಸೊ ನೋಡಿ, ಇದು BMW ಡಿಸ್ಪ್ಲೇ ರಿಮೋಟ್ ಕೀ. ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ಒಂದು ಸ್ವಿಚ್ ಇದೆ, ಇಲ್ಲಿ ಇದನ್ನು ಆನ್ ಮಾಡಿದರೆ ಸೊ ಈ ಥರ ಆನ್ ಆಗುತ್ತೆ. ಸೊ ಇದನ್ನ ಸ್ವೈಪ್ ಮಾಡಬೇಕು, ಆವಾಗ ಈ ಥರ ಅನ್ಲಾಕ್ ಆಗುತ್ತೆ. ಸೊ ರಿಮೋಟ್ ಡಿಸ್ಪ್ಲೇ ಕೀ ಅಲ್ಲಿ ಆಪ್ರೇಟ್ ಮಾಡೋದು ಯಾವ ಥರ ಅಂದರೆ, ಸೊ ಇಲ್ಲಿ ರಿಮೋಟಲ್ಲಿ ಇಲ್ಲಿ ಒಂದು ಬಟನ್ ಇದೆ ಪಿ ಅಂತ. ಸೊ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಪ್ರೆಸ್ ಮಾಡಿದರೆ ನಿಮಗೆ ಗಾಡಿ ನೋಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ಬಟನ್ ಬಂದಿದೆ ಇವಾಗ. ಸೊ ನೋಡಿ, ಇಲ್ಲಿ ಇಂಜಿನ್ ಸ್ಟಾರ್ಟ್ ಅಂತ ಒಂದು ಡಿಸ್ಪ್ಲೇ ಹೈಲೈಟ್ ಆಗಿದೆ. ಓಕೆ, ಇದನ್ನು ನಾನು ಪ್ರೆಸ್ ಮಾಡಿದರೆ ಇವಾಗ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಗಾಡಿ ಇವಾಗ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದಮೇಲೆ ಈ ಥರ ಒಂದು ವಾರ್ನಿಂಗ್ ಬರುತ್ತೆ. ಸೊ ಇದನ್ನ ಓಕೆ ಮಾಡಬೇಕು. ಓಕೆ ಮಾಡಿದರೆ ರಿಮೋಟಲ್ಲಿ ಈ ಥರ ಒಂದು ಆಪ್ಷನ್ ಹೈಲೈಟ್ ಆಗುತ್ತೆ. ಆಪ್ಷನ್ ಹೈಲೈಟ್ ಆದಮೇಲೆ ಸೊ ಇಲ್ಲೊಂದು ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಬೇಕು, ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದರೆ ನೋಡಿ, ಇದನ್ನ ನಾನು ಇವಾಗ ರಿವರ್ಸ್ ತರ್ತೀನಿ, ಗಾಡಿನ ರಿವರ್ಸ್ ಸ್ಲೈಡ್, ಗಾಡಿ ಮೂವ್ ಆಗ್ತದೆ, ಗಾಡಿ ಹೋಗ್ತದೆ ವಿದೌಟ್ ಡ್ರೈವರ್. ಸೊ ಗಾಡಿ ಮೂವ್ ಆಗ್ತದೆ. ಇವಾಗ ಫಾರ್ವರ್ಡ್ ಮೂವ್ ಮಾಡುವ. ನೋಡಿ, ಈಗ ಬ್ಯಾಕ್ವರ್ಡ್ ಬಂದಿದೆ. ಸೊ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗಿದೆ. ಸೊ ರಿವರ್ಸಿಂದ ಈಗ ಫಾರ್ವರ್ಡ್ ರಿಮೋಟಲ್ಲಿ ನಾನು ಈ ಥರ ಮೂವ್ ಮಾಡ್ತೀನಿ. ಸೊ ಗಾಡಿ ಮೂವ್ ಆಗ್ತಾಯಿದೆ. ನಾನು ಇವಾಗ ಆಟೋಮೆಟಿಕ್ ಡಿಸ್ಟೆನ್ಸ್ ಕಂಟ್ರೋಲ್ ಆಗಿ ಆಟೋಮೆಟಿಕ್ ಗಾಡಿ ಸ್ಟಾಪ್ ಆಗುತ್ತೆ. ಸೊ ಇವಾಗ ರಿಮೋಟ್ ಪಾರ್ಕಿಂಗ್ ಆಗಿದೆ ವಿತೌಟ್ ಡ್ರೈವರ್ಸ್ ಯಾರು ಇಲ್ಲ. ಸೊ ಇಲ್ಲೊಂದು ವಾರ್ನಿಂಗ್ ಬಂದಿದೆ ಇವಾಗ, ಇಂಜಿನ್ ಸ್ಟಾಪ್ ಅಂತ. ಸೊ ನಾನೀಗ ಇಂಜಿನ್ ಸ್ಟಾಪ್ ಕೊಟ್ಟರೆ ನೋಡಿ, ಇವಾಗ ಗಾಡಿ ಸ್ಟಾರ್ಟಲ್ಲಿದೆ. ಸೊ ನಾನಿವಾಗ ಇಲ್ಲಿಂದನೇ ಸ್ಟಾಪ್ ಮಾಡ್ಬೋದು. ಸೊ ಇದರಲ್ಲಿ ನಾನಿವಾಗ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಇಂಜಿನ್ ಸ್ಟಾಪ್ ಆಗುತ್ತೆ. ಸೊ ಗಾಡಿ ಇವಾಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. Okay, this is BMW remote parking assist plus. Thank you for watching.